ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಡೆಕ್ಸೋಡ್ರಮ್ NF ಅನ್ನುವಂಥ ಈ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ಡೆಕ್ಸೋಡರ್ಮ್ NF ಬಂದುಬಿಟ್ಟು ಇದರ ಮಾರ್ಕೆಟೆಡ್ ಮಾಡಿರ್ತಕ್ಕಂಥ ಇದು ಕಂಪನಿ ಬಂದುಬಿಟ್ಟು ಮೈಕ್ರೋ ಅನ್ನುವಂಥ ಒಂದು ಕಂಪನಿ. ಸೊ ಇದು ಮಾರ್ಕೆಟೆಡ್ ಮಾಡ್ತು. ಸೊ ಈ ಥರ ಈ ಒಂದು ಮಾರ್ಕೆಟೆಡ್ ಮ್ಯಾನುಫ್ಯಾಕ್ಚರ್ ಸ್ವಲ್ಪ ಕನ್ಫ್ಯೂಸ್ ಅನ್ನಿಸ್ತಾವೆ. ಯಾಕಂತಂದ್ರೆ ಕೆಲವೊಂದು ಕಂಪ್ನಿಗಳು ಏನಾಗ್ತಾವೆ ಅಂದ್ರೆ ಮ್ಯಾನುಫ್ಯಾಕ್ಚರು ಮಾಡ್ತಾವೆ, ಮಾರ್ಕೆಟು ಮಾಡ್ತಾವೆ. ಕೆಲವೊಂದು ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಬೇರೆ ಮಾಡಿರ್ತಾರೆ, ಮಾರ್ಕೆಟ್ ಬೇರೆ ಮಾಡಿರ್ತಾರೆ. ಇದಕ್ಕೆ ಏನಂತ ಇದು ಅಂದ್ರೆ ನಿಮಗೆ ಏನು ಅರ್ಥ ಮಾಡ್ಕೋಬೇಕಂತಂದ್ರೆ ಇದರಲ್ಲಿ ಏನಾಗತ್ತಂದ್ರೆ ಸ್ನೇಹಿತರೆ ಮೇನ್ ಅಂದರೆ ಇದು ನೋಡಿ ಸ್ನೇಹಿತರೆ, ಇದು ಮೈಕ್ರೋ ಲ್ಯಾಬ್ಸ್ ಅನ್ನುವಂಥ ಕಂಪ್ನಿದು. ಇದು ಕೂಡ ಕೆಲವೊಂದು ಅಂದರೆ ಮೆಡಿಸಿನ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತದೆ, ಮಾರ್ಕೆಟು ಮಾಡ್ತದೆ. ಆದರೆ ಈ ಒಂದು ಬ್ರ್ಯಾಂಡ್ ಬಂದುಬಿಟ್ಟು ಈ ಒಂದು ಡೆಕ್ಸೋಡರ್ಮ್ ಅನ್ನುವಂಥ ಒಂದು ಬ್ರ್ಯಾಂಡ್ ಬಂದುಬಿಟ್ಟು ಈ ಮೈಕ್ರೋ ಲ್ಯಾಬ್ಸ್ ಅವರು ಮಾರ್ಕೆಟೆಡ್ ಮಾಡಿದೆ. ಆದರೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಬೇರೆ ಕಂಪ್ನಿ ಇರುತ್ತೆ. ಇಲ್ಲಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್, ಮ್ಯಾನುಫ್ಯಾಕ್ಚರ್ ಮಾಡಿದ್ದು. ಸೊ ಮೇಡ್ ಇನ್ ಇಂಡಿಯಾ ಬೈ ಮೆಟ್ರೋ ಕಾರ್ಫ್ ಅನ್ನುವಂಥ ಒಂದು ಕಂಪ್ನಿ ಇದು ಮ್ಯಾನುಫ್ಯಾಕ್ಚರ್ ಮಾಡ್ತು. ಅದು ಮಾರ್ಕೆಟ್ ಮಾಡಿದ್ದು ಡೆಕ್ಸೋಡರ್ಮ್ ಅಂತ. ಸೊ ಯಾವುದು ಕೂಡ ಅದಕ್ಕಿಂತ ಅದೇನು ನಮ್ಮ ಕಂಪ್ನಿ ಒಂದು ಏನು ಆ ಒಂದು ಪ್ರಾಡಕ್ಟ್ ಮೇಲೆ ಯಾವುದೇ ರೀತಿ ನಿಮಗೆ ಯಾವ ಮ್ಯಾನುಫ್ಯಾಕ್ಚರ್ ಮಾಡಿದ ಇಂಪಾರ್ಟೆಂಟ್ ಆಗೋದು. ಈ ಕೆಲವೊಂದಿಷ್ಟು ಕಂಪ್ನಿಗಳು ಏನು ಬ್ರ್ಯಾಂಡ್ ನೇಮ್ ಮೇಲೆ ಮ್ಯಾನುಫ್ಯಾಕ್ಚರ್ ಯಾರು ಇರ್ತಾರೋ ಅದ್ರ ಮೇಲೆ ಹೋಗ್ತಿರ್ತಾವೆ. ಕೆಲವೊಂದು ಕಂಪ್ನಿಗಳು ಕೆಲವೊಂದು ಬ್ರ್ಯಾಂಡ್ ಏನಕ್ಕೆ ಕೆಲವೊಂದು ಮೆಡಿಸಿನ್ಸ್ಗಳು ಬ್ರ್ಯಾಂಡ್ ನೇಮ್ ಮೇಲೆ ಹೋಗ್ತಿರ್ತಾವೆ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಲಿಕ್ಕೆ ಹೋಗ್ಬಾರ್ದು. ಯಾವುದೇ ಒಂದು ಕಂಪ್ನಿ ಕೂಡ ಒಂದು ಚಲೋ ಒಂದು ಒಳ್ಳೆ ಕಂಪ್ನಿನೇ ಇರುತ್ತೆ. ಯಾವುದೇ ಕೆಟ್ಟ ಕಂಪ್ನಿ ಕೂಡ ಏನು ಮಾಡೋದು ಮ್ಯಾನುಫ್ಯಾಕ್ಚರ್ ಮಾಡೋಂಗಿಲ್ಲ ಯಾವುದೇ ಡ್ರಗ್ಸು. ಕೆಲವೊಂದು ಕಂಪ್ನಿ ಗೊತ್ತಿರುವಂಥ ಕಂಪ್ನಿಗಳು ಏನಾಗ್ತಾವೆ, ಸ್ವಲ್ಪ ಜನರಿಗೆ ಗೊತ್ತಿರ್ತಾವೆ, ನೋಡ್ತಾವಂಥ ರಿಸಲ್ಟ್ ಕೂಡ ಚೆನ್ನಾಗಿರುತ್ತಾವೆ. ಒಂದು 10-20% ರಿಸಲ್ಟ್ ಕಮ್ಮಿ ಆಗ್ಬೋದು ಬೇರೆ ಕಂಪ್ನಿಗಳು. ಆದರೆ ರಿಸಲ್ಟ್ ಅಂತೂ ನಿಮಗಂತೂ ಯಾವುದೇ ರೀತಿ ನಿಮಗೆ ಏನು ತೊಂದರೆ ಆಗಂಗಿಲ್ಲ ಯಾವ ಕಂಪ್ನಿ ಆದರೂ. ಆದರೆ ನಿಮಗೇನು ಯಾವ ಕಂಪ್ನಿ ಇದು ಈ ಒಂದು ಪ್ರಾಡಕ್ಟ್ ಕಂಪ್ನಿ ಯಾವುದಂತ ನೋಡೋದಾದ್ರೆ ಸ್ನೇಹಿತರೆ, ಅಂದರೆ ಅವು ಡಾರ್ಕ್ ಕಂಪ್ನಿ ಅಂದರೆ ಈ ಒಂದು ಯಾವ ಒಂದು ಮಾರ್ಕೆಟ್ ಮಾಡಿರ್ತಾರಲ್ಲ ಕಂಪ್ನಿ. ಸೊ ಅದು ಕಂಪ್ನಿ ಡಾರ್ಕ್ ಅಂತ ಅಂದರೆ ಸ್ವಲ್ಪ ಎದ್ದು ಕಾಣಂಗೆ ಮಾಡಿರ್ತಾರೆ. ಇಲ್ಲಿ ನೋಡಿದ್ರೆ ಮಾರ್ಕೆಟೆಡ್ ಬೈ ಮೈಕ್ರೋ ಲ್ಯಾಬ್ಸ್ ಲಿಮಿಟೆಡ್ ಇದೆಲ್ಲ ಕಂಪ್ನಿ, ಅದು ಎದ್ದು ಕಾಣಂಗೆ ಮಾಡಿರ್ತಾರೆ. ಇದು ಮ್ಯಾನುಫ್ಯಾಕ್ಚರ್ ಕಂಪ್ನಿ ಕಾಣಂಗಿಲ್ಲ, ಮೆನ್ಷನ್ ಮಾಡಿರ್ತಾರೆ, ಕಾಣಂಗಿಲ್ಲ. ಹಂಗಂದಾಗ ಏನು ತಿಳ್ಕೊಬೇಕು ನೀವು, ಈ ರೀತಿ ಮಾಡೋ ಏನು ತಿಳ್ಕೊಬೇಕು. ಸೊ ಈ ಒಂದು ಡೆಕ್ಸೋಡರ್ಮ್ ಅನ್ನುವಂಥದ್ದು ಕಂಪ್ನಿ ಬಂದುಬಿಟ್ಟು ಮೈಕ್ರೋ ಲ್ಯಾಬ್ಸ್ ಕಂಪ್ನಿ ಅಂತ ತಿಳ್ಕೊಬೇಕಾಗತ್ತೆ. ಓಕೆ ಸ್ನೇಹಿತರೆ, ಇದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ 15 ಗ್ರಾಮಿಗೆ ನಿಮಗೆ ಒಂದು ಪ್ರೈಸ್ ಎಷ್ಟು ನೋಡಿದ್ರೆ 15 ಗ್ರಾಮಿಗೆ ನಿಮಗೆ 85 ರೂಪಾಯಿ ನಿಮಗೆ ಸಿಗುತ್ತೆ. ಈಗ ಒಂದು 15 ಗ್ರಾಮ್ ಇದು ಕೂಡ ನಿಮಗೆ ಡಿಸ್ಕೌಂಟಲ್ಲಿ ನಿಮಗೆ ಒಂದು 50% ಡಿಸ್ಕೌಂಟ್ ಆಗಿ ನಿಮಗೆ ಒಂದು 40-45-50 ರೂಪಾಯಿ ಈ ಒಂದು ಕ್ರೀಮನ್ನು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಇದನ್ನು ಓಪನ್ ಮಾಡೋಣ. ಸೊ ಇದರಲ್ಲಿ ಏನಿದೆ ಅಂತ ನೋಡೋಣ. ಸೊ ಓಪನ್ ಮಾಡಿದ ಮೇಲೆ ಸೊ ಈ ರೀತಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ ಒಂದು ಡೆಕ್ಸೋಡ್ರಮ್ NF ಅನ್ನುವಂಥ ಕ್ರೀಮು. ಸೊ ಇದು ಸೀಲ್ಡ್ ಇರುತ್ತೆ. ಇದನ್ನು ಮಾತ್ರ ನೀವು ಕಂಪಲ್ಸರಿ ನೋಡಲೇಬೇಕಾಗತ್ತೆ. ಕಂಪ್ನಿಯ ಒಂದು ಏನೋ ಒಂದು ಆಯಿಂಟ್ಮೆಂಟ್ ತೆಗೆದುಕೊಂಡ್ರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಸೀಲ್ ಇದ್ರೆ ಮಾತ್ರ ಈ ಒಂದು ಪ್ರಾಡಕ್ಟನ್ನು ಏನು ಮಾಡಿರಿ ಇದನ್ನು ಪರ್ಚೇಸ್ ಮಾಡಿರಿ. ಮತ್ತು ಇದರ ಒಂದು ಕಾಂಪೋಸಿಷನ್ ಮಾಲಿಕ್ಯೂಲ್ ನೇಮ್ ಬಂದುಬಿಟ್ಟು ಸ್ನೇಹಿತರೆ, ಇದು ಮಾಲಿಕ್ಯೂಲ್ ನೇಮ್ ನೋಡೋದಾದ್ರೆ ಸೊ ಈಗ ಇಟ್ರಕೋನಜೋಲ್ 1% ಇರುತ್ತೆ, ಮತ್ತು ಫ್ಲಾಕ್ಸಿನ್ 0.7%, ಒರ್ನಿಡೋಜೋಲ್ 2%, ಮತ್ತು ಕ್ಲೋಬೆಟಸೋಲ್ ಪ್ರೊಪೋರ್ಷನೇಟ್ IP 0.05% ಇರುತ್ತೆ. ಮತ್ತು ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಿರ್ತಾರೆ, ಮಿಥೈಲ್ ಪ್ಯಾರಾಬಿನ್, ಪ್ರೊಪಲ್ ಪ್ಯಾರಾಬಿನ್, ಕ್ರೀಮ್ ಬೇಸ್ ಇರುತ್ತೆ. ಇದನ್ನು ಫ್ರಿಜ್ಜರಲ್ಲಿ ಇಡಕ್ಕೆ ಹೋಗ್ಬಾರ್ದು. ಮತ್ತು ಇದು ಬಂದ್ಬಿಟ್ಟು ಇದನ್ನು 25 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಕ್ರೀಮನ್ನು ಇಡಬೇಕಾಗತ್ತೆ. ಮತ್ತು ಸ್ನೇಹಿತರೆ ಇದು ಒಂದು ಅಂದರೆ ಕಾಂಪೋಸಿಷನ್ ಇದಲ್ಲ. ಸೊ ಇದು ಕೆಟಗರಿ ನೋಡಿದ್ರೆ ಇಟ್ರಕೋನಜೋಲ್ ಬಂದುಬಿಟ್ಟು ಸ್ನೇಹಿತರೆ, ಇಟ್ರಕೋನಜೋಲ್ ಬಂದು ಆ್ಯಂಟಿ ಫಂಗಲ್ ಕೆಲಸ ಮಾಡುತ್ತೆ. ಮತ್ತು ಫ್ಲಾಕ್ಸಿನ್ ಬಂದುಬಿಟ್ಟು ಇದು ಆ್ಯಂಟಿಬಯೋಟಿಕ್, ಓರ್ನಿಡೋಜೋಲ್ ಕೂಡ ಆ್ಯಂಟಿಬಯೋಟಿಕ್, ಕ್ಲೋಬೆಟಸಲ್ ಬಂದುಬಿಟ್ಟು ಇದು ಒಂದು ಸ್ಟೀರಾಯ್ಡ್ ಆಗಿ ಕೆಲಸ ಮಾಡುತ್ತೆ. ಸೊ ಇದು ಒಟ್ಟಾರೆಯಾಗಿ ಏನು ಒಂದು ಕಾಂಬಿನೇಷನ್ ಇದೆಲ್ಲ, ಇದು ಕೂಡ ಒಂದು ಒಳ್ಳೆಯ ಒಂದು ಕಾಂಬಿನೇಷನ್. ಅಂದರೆ ಸ್ಕಿನ್ ಇನ್ಫೆಕ್ಷನ್ಗೆ ಬೇಗ ಆರಾಮಾಗುವಂಥ ಒಂದು ಕಾಂಬಿನೇಷನ್ ಇದಾಗಿರುತ್ತೆ ಸ್ನೇಹಿತರೆ. ಇವಾಗ ಇದರ ಒಂದು ಯೂಸರ್ಸ್ ಬೆನಿಫಿಟ್ಸ್ ನೋಡೋದಾದ್ರೆ ಸ್ನೇಹಿತರೆ, ಇದರ ಒಂದು ಯೂಸರ್ಸ್ ಬೆನಿಫಿಟ್ ಮೊದಲೇ ಒಂದು ಯೂಸರ್ಸ್ ಬೆನಿಫಿಟ್ ಬಂದುಬಿಟ್ಟು ಒಂದು ಸ್ಕಿನ್ ಇನ್ಫೆಕ್ಷನ್ಗೆ ಯೂಸ್ ಮಾಡ್ತಾರೆ. ಯಾವುದೇ ರೀತಿ ಸ್ಕಿನ್ ಇನ್ಫೆಕ್ಷನ್ಗೆ ಯೂಸ್ ಮಾಡ್ತಾರೆ. ಯಾವುದಂದರೆ ಈ ಒಂದು ಮೈಕ್ರೋ ಆರ್ಗಾನಿಸಮ್ ಇರುತ್ತಲ್ಲ, ಯಾವ ಒಂದು ಫಂಗಿ ಆಗಿರ್ಬೋದು ಮತ್ತು ಬ್ಯಾಕ್ಟೀರಿಯಾ ಆಗಿರ್ಬೋದು, ಇವೆಲ್ಲ ಈ ರೀತಿ ಏನಾದರೂ ಇನ್ಫೆಕ್ಷನ್ ಇತ್ತಂದ್ರೆ ಈ ಒಂದು ಕ್ರೀಮನ್ನು ಯೂಸ್ ಮಾಡ್ತಾರೆ. ಇದೇನು ಮಾಡುತ್ತಂದ್ರೆ ಈ ಒಂದು ಕ್ರೀಮ್ ಏನು ಮಾಡುತ್ತಂದ್ರೆ ಆ ಒಂದು ಏನು ಬ್ಯಾಕ್ಟೀರಿಯಾನ ಫಂಗಸ್ನ ಏನು ಮಾಡುತ್ತೆ, ಗ್ರೋತ್ ಆಗೋದನ್ನು ತಡೀತೈತೆ ಮತ್ತು ಅದನ್ನು ಕಿಲ್ ಮಾಡುತ್ತೆ. ಮತ್ತು ಇದು ಆ್ಯಂಟಿ ಮೈಕ್ರೋಬಿಯಲ್ ಕೂಡ ಆಗಿ ಕೆಲಸ ಮಾಡುತ್ತೆ ಈ ಒಂದು ಕ್ರೀಮ್. ಮತ್ತು ಏನಾದರೂ ಒಂದು ಇನ್ಫ್ಲಮೇಷನ್ ಆಗ್ತಾ ಇತ್ತು ಅಂದರೆ ರೆಡ್ನೆಸ್, ಸ್ವೆಲ್ಲಿಂಗ್, ಈಚಿಂಗ್ ಇತ್ತಂದ್ರೂ ಕೂಡ ಇದಕ್ಕೋಸ್ಕರ ಕೂಡ ಇದು ಏನು ಮಾಡ್ತಾರೆ, ಈ ಒಂದು ಆಯಿಂಟ್ಮೆಂಟನ್ನು ಏನು ಮಾಡ್ತಾರೆ, ಈ ಒಂದು ಮಲಾಮನ್ನು
ಅಪ್ಲೈ ಮಾಡ್ತಾರೆ. ಇಷ್ಟೆಲ್ಲ ಇದರ ಒಂದು ಬೆನಿಫಿಟ್ಸ್ ಆಗಿರುತ್ತೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ನೋಡೋದಾದ್ರೆ ಇದೇ ಕೂಡ ಸೈಡ್ ಎಫೆಕ್ಟ್ಸ್ ಅಂತ ಇದು ಇನ್ ಕೇಸ್ ಇಚ್ಚಿಂಗ್ ಆಗ್ಬೋದು. ಅಂದರೆ ಇದನ್ನ ಅಪ್ಲೈ ಮಾಡ್ಕೊ ಒಬ್ಬರಿಗೆ ಈ ಒಂದು ಕ್ರೀಮನ್ನು ಹಾಕಿ ಬರ್ತಿರಂಗಿಲ್ಲ, ಅವು ಕೂಡ ಅವ್ರಿಗೆ ರೆಡ್ನೆಸ್ ಆಗಿರ್ತದೆ ಮತ್ತು ಬರ್ನಿಂಗ್ ಅನಿಸ್ತದೆ ಮತ್ತು ಇಚ್ಚಿಂಗ್ ಕೂಡ ಆಗ್ತದೆ. ಆದರೂ ಕೂಡ ಇದನ್ನು ಕೆಲವೊಂದು ಟೈಮ್ ಹಂಗೆ ಆಗ್ತಾ ಇತ್ತಂದ್ರೆ ಆ ಒಂದು ಕ್ರೀಮನ್ನು ಅವ್ರಿಗೆ ಏನು ಮಾಡ್ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ ಸ್ನೇಹಿತರೆ. ಮತ್ತು ಇದನ್ನು ಯಾವ ರೀತಿ ಈ ಒಂದು ಕ್ರೀಮನ್ನು ಯೂಸ್ ಮಾಡೋದರಪ್ಪ ಅಂತಂದ್ರೆ, ಈ ಒಂದು ಕ್ರೀಮನ್ನು ಏನು ಮಾಡ್ಬೇಕಂದ್ರೆ ಎಲ್ಲೇ ಒಂದು ಎಫೆಕ್ಟೆಡ್ ಏರಿಯಾ ಇರುತ್ತಲ್ಲ ಒಂದು ಆ ಏರಿಯಾಕ್ಕೆ ಏನು ಮಾಡಿ ದಿನಕ್ಕೆ 2 ಸಲ ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ರಬ್ ತಿನ್ ಲೇಯರಾಗಿ ನಿಮಗೆ ಕಾಣ್ಬೇಕು, ಅಂದರೆ ನೀವು ದಪ್ಪಾಗಿ ಕ್ರೀಮ್ ಹಚ್ಚಂಗಿಲ್ಲ. ಸೊ ತಿನ್ ಲೇಯರಾಗಿ ಮಸಾಜನ್ನು ಅಂದ್ರೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ಒಂದು ಫಿಂಗರ್ ಟಿಪ್ಸಲ್ಲಿ. ದಿನಕ್ಕೆ 2 ಬಾರಿ ಒಂದು ವಾರ ಅಥವಾ 7 ದಿನ ಮಟ್ಟ ನೀವು ಯೂಸ್ ಮಾಡ್ಬೋದು ಇದು ಕ್ರೀಮನ್ನು. ನೆಕ್ಸ್ಟ್ ಬಂದುಬಿಟ್ಟು ವಾರ್ನಿಂಗ್ಸ್ ನೋಡಿದ್ರೆ ಈ ಒಂದು ಕ್ರೀಮ್ ಬಂದುಬಿಟ್ಟು ಸ್ನೇಹಿತರೆ, ಈ ಒಂದು ಕ್ರೀಮ್ ಮತ್ತು ಎಕ್ಸ್ಟರ್ನಲ್ ಮಾತ್ರ ಯೂಸ್ ಮಾಡೋದು, ಯಾವುದೇ ಇಂಟರ್ನಲ್ ಯೂಸ್ ಮಾಡೋಂಗಿಲ್ಲ ಈ ಕ್ರೀಮ್ ಬಂದುಬಿಟ್ಟು. ಡಾಕ್ಟ್ರನ್ನ ಅಡ್ವೈಸ್ ಇದ್ದರೆ ಈ ಒಂದು ಅಡ್ವೈಸ್ ಇದ್ದರೆ ಮಾತ್ರ ಈ ಒಂದು ಪ್ರಿಕಾಷನ್ಸ್ ಈ ಒಂದು ಮೆಡಿಸಿನ್ಸ್ನ ತೆಗೋಬೇಕಾಗತ್ತೆ. ಮತ್ತು ಅಪ್ಲೈ ಮಾಡ್ಕೋಬೇಕಾದ್ರೆ ಮತ್ತು ಇದನ್ನು ಒಂದು ಕ್ರೀಮ್ ಬಂದುಬಿಟ್ಟು ಇದು ಕ್ಲೀನ್ ಆ್ಯಂಡ್ ಡ್ರೈ ಹ್ಯಾಂಡ್ ಇರಬೇಕಾಗುತ್ತೆ. ಆ ಒಂದು ಏರಿಯಾನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಮತ್ತು ನಿಮ್ಮ ಕೈ ಸಹ ಕ್ಲೀನ್ ಮಾಡಿಕೊಂಡು ಸ್ವಚ್ಛಾಗಿರಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಈ ಕಣ್ಣು ಮೂಗು ಕಿವಿ ಬಾಯಿ ಯಾವುದೇ ಕಾರಣಕ್ಕೂ ಇದನ್ನು ಅಪ್ಲೈ ಮಾಡ್ಕೋಬೇಕಿಲ್ಲ. ಅಂದರೆ ಅಂದರೆ ಕೈಲಿ ಹಿಂಗೆ ಹಚ್ಚಿರ್ತೀರಿ ಮಲಾಮ್ ಕೈಗೆ, ಅಂದರೆ ಎಫೆಕ್ಟೆಡ್ ಏರಿಯಾ ಹಚ್ಚಿರ್ತೀರಿ ಮತ್ತು ಅದನ್ನು ಕಣ್ಣಿಗೆ ಮುಟ್ಕೋಂಗಿಲ್ಲ ಯಾವುದೇ ರೀತಿಯೂ. ಮತ್ತು ಅದನ್ನು ನೀವು ಯೂಸ್ ಮಾಡಿದ ಕೂಡ ಈ ಒಂದು ಮಲಾಮನ್ನು ಏನು ಮಾಡ್ಬೇಕಾದ್ರೆ ಈ ಒಂದು ಮಲಾಮನ್ನು ಯೂಸ್ ಮಾಡಿದ ಕೂಡ ಇದನ್ನು ಫಿಕ್ಸ್ ಅಂದರೆ ಟೈಟಾಗಿ ಇದನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಮತ್ತು ಮಕ್ಕಳಿಂದ ಈ ಒಂದು ಮಲಾಮನ್ನು ದೂರ ಇಡಿ. ಇಷ್ಟು ಇದರ ಒಂದು ಪ್ರಿಕಾಷನ್ಸ್, ಸೇಫ್ಟಿ ವಾರ್ನಿಂಗ್ಸ್. ಮತ್ತು ಇದು ಬಂದುಬಿಟ್ಟು ನಿಮಗೆ ಒಂದು ಶೆಡ್ಯೂಲ್ ಎಚ್ ಡ್ರಗ್ ಆಗಿರುತ್ತೆ. ಕೆಟಗರಿ ಬಂದ್ಬಿಟ್ಟು ಶೆಡ್ಯೂಲ್ ಎಚ್ ಅನ್ನುವಂಥ ಒಂದು ಕೆಟಗರಿಯಲ್ಲಿ ಈ ಒಂದು ಡ್ರಗ್ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಏನಾದರೂ ಡೌಟ್ಗಳಿದ್ದರೆ ಮಾಹಿತಿ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.